ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮುದ್ದು ಸಣ್ಣ ಕಿರಣ್ ಗೌಡ. ಏನಪ್ಪ ಇವತ್ತಿನ ವಿಷಯ ಅಂದರೆ, ನಂದು ಇದು ಫಸ್ಟ್ನೇ ಲಾಗು. ಮಿನಿ ಲಾಗು ಹೇಗಿರುತ್ತೆ ಏನೋ ಗೊತ್ತಿಲ್ಲ, ತಪ್ಪಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಮೆಂಟ್ ಬಾಕ್ಸಲ್ಲಿ ಬಂದು ಈ ಥರ ತಪ್ಪಾಗಿದೆ ತಿದ್ಕೊಳ್ಳಿ ಅಂತ ಹೇಳಿ. ಇವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ, ನಮ್ಮ ಪಾಪುಗೆ ಎಣ್ಣೆ ತಿಕ್ತಾ ಇದ್ದೀನಿ. ಅದು ಯಾವ ಥರ ಎಣ್ಣೆ ತಿಕ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ. ಬೇರೆಯವ್ರನ್ನ ಕರೆದ್ರೆ ಅವಾಗ ಬರ್ತೀನಿ ಇವಾಗ ಬರ್ತೀನಿ ಅಂತಾರೆ, ನೀಟಾಗೂ ತಿಕ್ಕೊಳ್ಳಲ್ಲ. ಬಟ್ ನಮ್ಮ ಮಕ್ಳಿಗೆ ನಾವು ತಿಕ್ಕೋದ್ರಲ್ಲಿ ತುಂಬ ಖುಷಿನೂ ಇರುತ್ತೆ, ಚೆನ್ನಾಗೂ ತಿಕ್ಕೋತೀವಿ. ಜಾಸ್ತಿ ಎಣ್ಣೆನ ಯೂಸ್ ಮಾಡ್ತೀವಿ, ತುಂಬ ಟೈಮ್ ತೊಗೊಂಡು ಎಣ್ಣೆ ತಿಕ್ತೀವಿ. ನಾವು ಮಾಡೋ ಕೆಲಸನೇ ಸರಿ ಅಲ್ವಾ, ಬೇರೆಯವ್ರ ಕೈಲಿ ಮಾಡಿಸೋದು ಅಷ್ಟು ಸರಿ ಇರಲ್ಲ ಅಂತ ನನ್ನ ಪ್ರಕಾರ. ಬನ್ನಿ ನೋಡೋಣ. ನೀವು ನೋಡಿ ಕಲ್ತ್ಕೊಳ್ಳಿ, ಯೂಸ್ ಆಗುತ್ತೆ. ಪ್ರೆಗ್ನೆನ್ಸಿ ಇರೋರು ನೋಡಿ ಕಲ್ತ್ಕೊಳ್ಳಿ, ಯೂಸ್ ಆಗುತ್ತೆ. ಹಾಗೇನೇ ಮಗು ಇರೋ ಮನೇಲಿ ಎಲ್ಲ ಕೆಲಸನೂ ಕಲ್ತ್ಕೊಂಡ್ರೇನೆ ಮುಂದೆ ಚೆನ್ನಾಗಿರುತ್ತೆ ಜೀವನ. ಇಲ್ಲ ಅಂದರೆ ಬೇರೆಯವ್ರನ್ನ ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರಬೇಕು. ಅದ್ರ ಬದಲು ನೀವೇ ನೋಡಿ ಯಾವ ಥರ ಎಣ್ಣೆ ತಿಕ್ತೀನಿ ಅಂತ ನೀವು ಕಲ್ತ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಬನ್ನಿ ಗೈಸ್, ಯಾವ ಥರ ತಿಕ್ತೀನಿ ಅಂತ ನೋಡಿರಂತೆ. ಇದರಲ್ಲಿ ಯಾವ್ದಾರ ಮಿಸ್ಟೇಕ್ ಆಗಿದ್ರೆ ನೀವು ಬಂದು ಕಮೆಂಟಲ್ಲಿ ಈ ಮಿಸ್ಟೇಕ್ ಆಗಿದೆ ಅಂತ ಹೇಳಿ. ಯಾಕೆಂದರೆ ಎಕ್ಸ್ಪೀರಿಯೆನ್ಸ್ ಇರೋರು ಸಹ ಈ ವಿಡಿಯೋ ನೋಡ್ತಾ ಇರ್ತೀರಾ. ಬನ್ನಿ ಗೈಸ್, ನಮ್ಮ ಪಾಪುಗೆ ಎಣ್ಣೆ ತಿಕ್ಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಯಾವತ್ತೂ ಮಂಚದ ಮೇಲೆ ತಿಕ್ಕಲ್ಲ, ಅದಕ್ಕೆ ಆದಂಥ ಒಂದು ಚಾಪೆ, ಒಂದು ಬಟ್ಟೆ, ಹಾಗೆಯೇ ಎಣ್ಣೆ ಒರೆಸ್ಕೊಳ್ಳೋಕ್ಕೆ ಒಂದು ಚಿಕ್ಕ ಕಾಟನ್ ಬಟ್ಟೆ ತಿಕ್ಕೊಂಡಿದ್ದೀವಿ. ಬನ್ನಿ ಹಾಕೊಳ್ಳೋಣ. ಯಾವ್ಯಾವ ಎಣ್ಣೆ ತಿಕ್ತೀನಿ ಅಂತ ತೋರಿಸ್ತೀನಿ, ಯಾವ ಥರ ತಿಕ್ತೀನಿ ಅಂತ ನೋಡಿರಂತೆ. ನಾನು ಇದನ್ನು ಎಕ್ಸ್ಟ್ರಾ ಎಣ್ಣೆ ತಿಕ್ಕಕ್ಕೆ ಅಂತಲೇ ಮಾಡಿಬಿಟ್ಟಿದ್ದೀನಿ. ಇದ್ರ ಮೇಲೆ ನಾನು ಹಾಕೊಂಡು ತಿಕ್ಕೋದು, ಯಾಕೆಂದರೆ ಟೈಲ್ಸ್ನೆಲ್ಲ ಗಲೀಜಾಗುತ್ತೆ, ಆಮೇಲೆ ಜಾರ್ತಾರೆ ಯಾರಾರ ಅಂತ ನಾನು ಈ ಥರ ಒಂದು ಎತ್ತಿಕ್ಕೊಬಿಟ್ಟಿದ್ದೀನಿ ಚಿಕ್ಕೂರಿಂದನೇ ಎಣ್ಣೆ ತಿಕ್ಕಕ್ಕೆ. ಈ ಬಟ್ಟೆ ಮಗು ಹಾಸೋಕ್ಕೆ, ಆಮೇಲೆ ಇದು ಎಣ್ಣೆ ಆಗಿರುತ್ತಲ್ಲ ಒರೆಸ್ಕೊಳ್ಳೋಕ್ಕೆ. ಬನ್ನಿ ಗೈಸ್, ಯಾವ ಥರ ತಿಕ್ತೀನಿ ಅಂತ ನೋಡ್ಕೊಂಬನ್ನಿ. ಬಟ್ ನಾನು ಯಾವ ಆಯಿಲ್ ಹಾಕ್ತೀನಿ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಇದನ್ನ ನಾವು ಮನೇಲೇ ಮಾಡ್ಕೊಂಡಿರೋ ಎಣ್ಣೆ ಇದೇ ಹಾಕೋದು ನಾವು. ಆಮೇಲೆ ಇದು ಹಿಮಾಲಯ ಬೇಬಿ ಮಸಾಜ್ ಆಯಿಲ್ ಹಾಕ್ತೀವಿ. ಡೈಲಿ ಯೂಸ್ ಮಾಡಬೇಕು, ಡೈಲಿ ಹಾಕ್ತೀವಿ ನಾವು. ಇದು ಫೇಸಿಗೆ ಹಾಕ್ತೀವಿ, ಇದು ಮಾಮೂಲಿ ಸೊಂಟ ಎಲ್ಲ ಹಾಕ್ತೀವಿ. ಏನಕ್ಕೆ ಎಳ್ಳೆಣ್ಣೆನ ಫೇಸ್ಗೆ ಹಾಕಲ್ಲ ಅಂದರೆ ಫೇಸು ಬ್ಲಾಕ್ ಆಗುತ್ತೆ, ಅದಕ್ಕೋಸ್ಕರ ನಾವು ಎಳ್ಳೆಣ್ಣೆ ಫೇಸ್ಗೆ ಹಾಕಲ್ಲ. ಹಿಮಾಲಯ ಬೇಬಿ ಮಸಾಜ್ ಆಯಿಲ್ ಮಾತ್ರ ಫೇಸ್ಗೆ ಹಾಕ್ತೀವಿ. ಆಮೇಲೆ ಒಬ್ಬೊಬ್ಬರು ಹಿಮಾಲಯ ಬೇಬಿ ಮಸಾಜ್ ಆಯಿಲ್ನ ಬಾಡಿಗೆ ಹಾಕ್ತಾರೆ, ಎಣ್ಣೆನೇ ಯೂಸ್ ಮಾಡೋಲ್ಲ. ಹಂಗೆ ಮಾಡಬಾರ್ದು. ಯಾರೋ ಒಬ್ಬರು ನಾನು ಹಾಸ್ಪಿಟಲ್ಗೆ ಹೋದಾಗ ಅವ್ರು ಹೇಳಿದರು, ಬೇಬಿ ಮಸಾಜಲ್ಲಿ ಹಾಕಿದ್ರೆ ಮಕ್ಳಿಗೆ ಗ್ರೋತ್ ಆಗೋಲ್ಲ, ಆಮೇಲೆ ಫ್ಯೂಚರಲ್ಲಿ ಅವ್ರಿಗೆ ಬೆನ್ನು ನೋವು ಬರುತ್ತೆ, ಆಮೇಲೆ ಬಿಗಿ ಇರಲ್ಲ, ಯಾವುದೇ ಒಂದು ವೆಯ್ಟ್ ಎತ್ತಬೇಕಾದ್ರೂ ಅಳ್ತವೆ. ಅದು ಯಾವುದೋ ಒಂದು ಹುಡುಗ ಬರೀ UKG ಬ್ಯಾಗ್ ತೊಗೊಂಡೋಗಕ್ಕಪ್ಪ ನಂಗೆ ಸೊಂಟ ನೋವು, ನಂಗೆ ಹಂಗೆ ಹಿಂಗೆ ಅಂತಂದರೆ ಅವರು ಬೇಬಿ ಆಯಿಲ್ ಹಾಕಿದ್ರಿಂದ ಅವರೇ ನನಗೆ ರೆಫರ್ ಮಾಡಿದ್ದು. ಬೇಬಿ ಆಯಿಲ್ ಹಾಕಬೇಡಿ, ಹಾಕಿದ್ರೆ ಮಕ್ಕಳು ಮುಂದೆ ಫ್ಯೂಚರಲ್ಲಿ ಕಷ್ಟ ಆಗುತ್ತೆ. ಅವರು ಏನೋ ಯಾರು ಹೇಳ್ತಾರೆ ಅಂತ ಹಾಕ್ಬಿಡ್ತೀವಿ, ಬಟ್ ಈಗ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ನೀವು ಆ ಥರ ಮಾಡಬೇಡಿ ಅಂತ ಹೇಳಿದರು. ಅದಕ್ಕೆ ನಾನು ಏನಾರು ಅಂದ್ಕೊಳ್ಳಿ, ನಾನು ಮಾತ್ರ ಹಳ್ಳೆಣ್ಣೆನೇ ಹಾಕೋದು ಬೆನ್ನಿಗೆ, ಮೈಗೆ. ಮಕ್ಕಕ್ಕೆ ಮಾತ್ರ ಮಸಾಜ್ ಆಯಿಲ್ ಹಾಕ್ತೀನಿ. ಜೊತೆಗೆ ಇನ್ನೊಂದು ಸೀಕ್ರೆಟ್ ಇದೆ, ಯಾವ್ದು ಹಾಕ್ತೀನಿ ನನ್ನ ಫೇಸ್ಗೆ ಅಂತ ಅದನ್ನೇ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾರ್ಟ್ 2 ವೀಡಿಯೋದಲ್ಲಿ ಅದು ಬರುತ್ತೆ. ಗೈಸ್, ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾವ ಥರ ಹಾಕೋದು ಅಂತ. ಫಸ್ಟು ಸೊಂಟಕ್ಕೆ ತಿಕ್ಕೊಬಿಡಿ. ಸೊಂಟಕ್ಕೆ ತಿಕ್ಬೇಕಾದ್ರೆ ಈ ಥರ ಎರಡು ಕೈಲಿ ಹಿಂಗೆ ಮಾಡ್ಕೊಳ್ಳಿ. ಹಿಂಗೆ ಮಾಡ್ಕೊಳ್ಳಿ. ಇಲ್ಲಿ ಮೇಯ್ನ್ ಎಣ್ಣೆ ಕುಡಿಸ್ಬೇಕಾಗಿರೋದು, ಇಲ್ಲೇ ಚೆನ್ನಾಗಿ ಎಣ್ಣೆ ಕುಡಿಸ್ಬೇಕು. ಇಲ್ಲೇನಾರ ಕುಡಿಸ್ಲಿಲ್ಲ ಅಂದರೆ ಮಗು ಫ್ಯೂಚರಲ್ಲಿ ಕಷ್ಟ ಆಗುತ್ತೆ. ಯಾರೇ ಏನು ಹೇಳ್ಬೋದು, ಎಳ್ಳೆಣ್ಣೆ ಹಾಕ್ಬಿಡಿ, ಎಳ್ಳೆಣ್ಣೆ ಒಳ್ಳೇದಲ್ಲ ಅಂತ. ಅದು ತಪ್ಪು. ಯಾರೋ ಹೇಳೋದಷ್ಟೇ, ಹೈಟೆಕ್ಕಾಗಿ ಬಿಹೇವ್ ಮಾಡೋರು ಹೇಳ್ತಾರೆ ಎಳ್ಳೆಣ್ಣೆ ಹಾಕ್ಬಿಡಿ ಹಂಗೆ ಹಿಂಗೆ ಅಂತ. ಎಳ್ಳೆಣ್ಣೆಲ್ಲೇ ಇರೋದು ನ್ಯಾಚುರಲ್ ಆಯಿಲು, ಮನೇಲೇ ಮಾಡಿರೋದು ಗೈಸ್, ಚೆನ್ನಾಗಿರುತ್ತೆ. ನಿಮಗೂ ಬೇಕಾದರೆ ಹೇಳಿ ಕಲಿಸ್ಕೊಡ್ತೀನಿ. ಕಮೆಂಟಲ್ಲಿ ಎಣ್ಣೆ ಬೇಕು ಅಂತ ಕಮೆಂಟ್ ಮಾಡಿ, ನಾವೇ ಕಲಿಸ್ಕೊಡ್ತೀವಿ. ಮನೇಲೇ ಮಾಡಿರೋದು, ಅದನ್ನೂ ಒಂದಿನ ವಿಡಿಯೋ ಮಾಡಾಕ್ತೀನಿ. ಪಾರ್ಟ್ 2ಲಿ ಮಕ್ಕಳು ಫೇಸ್ ವೈಟ್ ಬರೋಕ್ಕೆ ನಾನು ಒಂದು ಪೌಡ್ರು ಮಾಡ್ಕೊಂಡಿದ್ದೀನಿ. ಆ ಪೌಡ್ರ್ ಬಗ್ಗೆ ವಿಡಿಯೋ ಮಾಡಾಕ್ತೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ಮಾನಿಟೈಸರ್ ಆದರೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನ ಬಿಡ್ತಾ ಇರ್ತೀನಿ. ಚೆನ್ನಾಗಿ ಮಸಾಜ್ ಮಾಡಿ ಗೈಸ್, ಯಾರೇ ಏನೇ ಹೇಳಲಿ, ಮಸಾಜ್ ಮಾತ್ರ ಚೆನ್ನಾಗಿ ಮಾಡಿ. ಇಲ್ಲಂತೂ ಎಷ್ಟು ಎಣ್ಣೆ ಕುಡಿಸ್ತೀರೋ ಅಷ್ಟು ಒಳ್ಳೆಯದು.
ಇಲ್ಲಿ ಎಣ್ಣೆ ಕುಡಿಸಿದಷ್ಟು ಮಕ್ಕಳು ಮುಂದೆ ಬಿಗಿ ಆಯ್ತಾರೆ. ಆಮೇಲೆ ಜೊತೆಗೆ ಹಾಲು ಕುಡಿಸ್ತೀರಿ, ಹಾಲು ಎಣ್ಣೆ ನೀರು ಮೂರಲ್ಲೇ ಅಂತ ಮಕ್ಕಳು ಬೆಳೆಯೋದು. ಇಷ್ಟು ಮಾಡಿಬಿಟ್ರೆ ನಾವು ತಾಯಂದಿರಾದವರು ತುಂಬ ಹೆಲ್ಪ್ ಆಗುತ್ತೆ. ನಾವು ಇವತ್ತು ಸುಮ್ಮನೆ ಬೇಬಿ ಆಯಿಲು ಇವಾಗ ಬಂದಿರೋದು, ಪ್ರೆಸೆಂಟ್ ಒಂದು 20 years ಬ್ಯಾಕ್ ಬಂದಿರೋದು ಅಷ್ಟೇನೆ. ಮೊದಲೆಲ್ಲ ಹಳ್ಳೆಣ್ಣೆಲೆ ಎಣ್ಣೆ ತಿಕ್ತಿದ್ರು. ಬಟ್ ಯಾಕೆ ನಾನು ಬೇಬಿ ಆಯಿಲ್ನ ರೆಫರ್ ಮಾಡಲ್ಲ ಅಂದರೆ, ನನಗೊಂದು ಎಷ್ಟೋ ಜನ ಹೇಳ್ಬಿಟ್ಟವ್ರೆ, ನನಗೆ ಹೇಳ್ಬಿಟ್ಟವ್ರೆ ಬೇಬಿ ಆಯಿಲ್ ಮಾತ್ರ ಹಾಕ್ಬೇಡ್ರಿ, ಬೆನ್ನಿಗೆಲ್ಲ ಚೆನ್ನಾಗಿ ಎಣ್ಣೆ ತಿಕ್ಕ್ರಿ, ಅದೇನೇ ಫ್ಯೂಚರು ಅಂತ ಹೇಳಿದ್ರೆ. ನಾವು ಬರೀ LKG ವ್ಯಾಕ್ ತೊಗೊಂಡೋಗೋಕ್ಕಾಗಲ್ಲ, ಸೊಂಟ ನೋವು ಅಂತ ಹೇಳ್ತಾರಂತಲ್ಲ, ಇನ್ನು ಯಾವ ರೇಂಜಿಗೆ ಆ ಬೇಬಿ ಆಯಿಲ್ ಕ್ವಾಲಿಟಿ ಇದೆ ಅಂತ ನೋಡಿ ಇಲ್ಲೇ ತಿಳ್ಕೊಬೋದು ನಾವು. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ಹೇಳ್ತೀವಿ. ಹಳೆ ಕಾಲದಲ್ಲಿ ಏನು ಹೇಳಿರ್ತಾರೆ ಅದು ಮಾಡೋದು ಚಂದ. ಚೆನ್ನಾಗಿ ತಿಕ್ಕರು ಪರವಾಗಿಲ್ಲ, ಬಿಡಬೇಡ್ರಿ. ಒಂದು 9 ತಿಂಗಳು 11 ತಿಂಗಳು ತನಕ ಚೆನ್ನಾಗಿ ತಿಕ್ಬಿಡ್ರೆ, ಎಣ್ಣೆ ಕುಡಿಸ್ಬಿಟ್ರೆ ಆಮೇಲೆ ಅವ್ರಿಗೆ ಸರಿ ಆಯ್ತದೆ. ಕಾಣ್ತಾ ಇಲ್ವಾ? ಕಾಣಿಸ್ತಾ ಇದೆ. ಹೀಗೆ ಮಾಡ್ದನ ಕಾಣ್ತಾ ಇದೆ. ನಮ್ಮ ಅಜ್ಜಿ ಹಿಂದೆಗಡೆ ಮಾತಾಡ್ತಾವ್ರೆ, ಮಾತಾಡ್ಬೇಡ. ನನ್ನ ಮಗಳಿಗೆ ಎಣ್ಣೆ ತಿಕ್ಕಿಸ್ಕೊಳಕ್ಕಳಲ್ಲ, ಸ್ನಾನ ಮಾಡೋಕ್ಕೂ ಅಳಲ್ಲ, ಮೊಮ್ಮು ತಿನ್ನೋಕ್ಕೂ ಅಳಲ್ಲ, ಲಾಲ ಕುಡಿಯೋಕ್ಕೂ ಅಳಲ್ಲ. ಬಟ್ ನಿದ್ದೆ ಮಾಡೋಕ್ಕೆ ಮಾತ್ರ ಹುಟ್ಟಾಗಿಂದ ರೋಸ್ತಾಳೆ. ಅದಕ್ಕೆ ಏನಾರ ಟ್ರಿಕ್ಸ್ ಇದ್ರೆ ಹೇಳ್ರಿ. ಮಕ್ಕಳು ನಿದ್ದೆ ಮಾಡಲ್ಲ. ನನ್ನ ಮಕ್ಕಳಂತೂ ನಿದ್ದೆನೇ ಮಾಡ್ತಾ ಇಲ್ಲ ಗೈಸ್. ಯಾಕೆ ಏನು ಅಂತಲೇ ಗೊತ್ತಿಲ್ಲ. ಇರಿ ಹಿಂಗೆಲ್ಲ ಬೆನ್ನ ಹತ್ರ ಹಿಂಗೆ ಉಜ್ರಿ ಹಿಂಗೆ. ಅಯ್ಯೋ ಸುಮ್ಮ ನಿಕ್ಕಳಮ್ಮ, ಮರಿಕೋಬೇಕು, ಅವ್ರಿಗೆ ಮಕ್ಕ ತೋರಿಸ್ಬಾರ್ದು ನೋಡು. ಹಿಂಗೆ ತಿಕ್ಕ್ರಿ, ಚೆನ್ನಾಗಿ ತಿಕ್ಕಬೇಕು. ಮಕ್ಳಿಗೆ ಮೈಕೆ ನೋವಾಗ್ಬಿಡ್ಬೇಕು. ಎಣ್ಣೆ ಸ್ನಾನ ಚೆನ್ನಾಗಿ ಮಾಡಿಸ್ಬಿಟ್ರೆ ಚೆನ್ನಾಗಿ ನಿದ್ದೆ ಮಾಡ್ತೇವೆ. ಮನಿಕಳವ್ವ ಬಗ್ರಿ, ಮುದ್ದುಗೊಂಬೆ ಮನಿಕೋ, ಲಡ್ಡು ಮನಿಕೋಬೇಕು ಮಗ್ನ. ಮನಿಕಬೇಕು. ಇಲ್ಲೆಲ್ಲ ಹಿಂಗೆ ನೋಡಿ, ಹಿಂಗೆ ತಿಕ್ಕಿ ಹಿಂಗೆ ತಿಕ್ಕಬೇಕು. ಅವಾಗ್ಲೇ ಸರಿ ಹೋಗೋದು. ಆಮೇಲೆ ಇಲ್ಲಿ ಇದೆಯಲ್ಲ ಹಿಂಗೆ ಅನ್ನಿ ಹಿಂಗೆ ಚೆನ್ನಾಗಿ ಅನ್ರಿ. ಮಕ್ಕಳು ಕೈ ಇದಿರುತ್ತೆ, ಒಂದೊಂದ್ಸಲಿ ಬಿಗಿ ಮಾಡ್ಕೊಬಿಡ್ತಾವೆ. ಅವಾಗಂತೂ ಭಯನೇ ಆಗೋಯ್ತದೆ, ಏನಪ್ಪ ಇವ ಹತ್ರ ಅಂತ. ಈ ಕಡೆ ಕೈನೂ ಅಂತ ಇದ್ದೀನಿ ನೋಡಿ ಗಾಯ್ಸ್. ಹಿಂಗೆ ಅನ್ನಿ ಆಮೇಲೆ ಇದಿರುತ್ತಲ್ಲ ಹಿಂಗೆ ಮಾಡಿ ಹುಷಾರು. ಮಕ್ಳದಂತೂ ನಾನಂತೂ ನಿಮ್ಗೆ ಹೇಳೋದಷ್ಟೇನೆ, ನಾವು ಹೇಳ್ಬೋದು, ನಮ್ಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಬಟ್ ಅವಾಗ ಫಸ್ಟ್ ಟೈಮ್ ಟ್ರೈ ಮಾಡೋರು ತುಂಬ ಹುಷಾರಾಗಿ ಟ್ರೈ ಮಾಡಿ. ಯಾಕೆಂದರೆ ಫಸ್ಟ್ ತುಂಬ ಭಯ ಆಗುತ್ತೆ ಅಂದರೆ ಮಾಡಲೇ ಕೆಲಸ ಯಾವುದೂ ಇಲ್ಲ, ಮಾಡಲೇಬೇಕು ಅಂತ ನಿಶ್ಚಯ ಮಾಡಿದ್ರೆ ಮಾಡಲೇಬೋದು. ಬಟ್ ಮಕ್ಕಳು ವಿಷಯದಲ್ಲಿ ಕೇರ್ಫುಲ್ಲಾಗಿ ಮಾಡಿ. ಆಮೇಲೆ ಇವೆಲ್ಲ ಹಿಂಗೆ ಅಂದರೆ ಯಾಕೆ ಅಂದರೆ ಮಕ್ಕಳಿಗೆ ಕೈ ಹತ್ರ ಪಾದದ ಹತ್ರ ಅಂದರೆ ಬ್ಲಡ್ ಚೆನ್ನಾಗಿ ಸರ್ಕ್ಯುಲೇಷನ್ ಆಗುತ್ತೆ, ಮಕ್ಕಳು ಆಕ್ಟಿವ್ ಆಗಿರ್ತವೆ. ಇವಾಗಂತೂ ಸಖತ್ತು. ಮಕ್ಕಳು ಅಂತೂ ತುಂಬ ಸೂಕ್ಷ್ಮ ಕಣಪ್ಪ. ಮಕ್ಕಳು ಇರೋದು ಅಷ್ಟು ಈಸಿನೇ ಅಲ್ಲ. ಹೇಳ್ತಾರೆ ಅವಾಗ 12 ಮಕ್ಳು ಇರೋರಂತ ಹೆಂಗೆ ಇರೋರು, ನಮಗಂತೂ ಕಣಪ್ಪ. ಮಕ್ಕಳು ಬೆಳೆಸೋದಕ್ಕೆ ಅವ್ರ ಜೀವನನೇ ಸ್ಪಾಯ್ಲ್ ಆಗೋಗಿರೋದು. ಆ ಸೆಕ್ಷನ್ನು ಈ ಮಕ್ಕಳುಗಳು ನಿದ್ದೆ ಮಾಡಲ್ಲ. 3 ತಿಂಗಳು ತನಕ ನಿದ್ದೆ ಮಾಡಲಿಲ್ಲ ನನ್ನ ಮಗಳು. ಸಕ್ಕತ್ ಬೇಜಾರು ಮಾಡಿಬಿಟ್ಟಿದ್ದಾಳೆ ನಿದ್ದೆ ವಿಷಯದಲ್ಲಂತೂ. ನಿದ್ದೆ ನಮ್ಮ ಅಜ್ಜಿ ಇರೋದಕ್ಕೆ ನಂಗೆ ತುಂಬ ಹೆಲ್ಪ್ ಆಗಿದೆ. ಇಲ್ಲಿ ನೋಡು ಮಗಳೇ, ಈಗ ಕಾಲು ಪಾದನೂ ಹಿಂಗೆ ಗಾಯ್ಸ್, ಪಾದತ್ತವೆಲ್ಲ ತೊಡೆ ಹಿಂಗೆ ಅನ್ಬೇಕು. ಆ್ಯಕ್ಚುಲಿ ನಾನು ಇವತ್ತು ಸೇಫ್ಟಿಗೋಸ್ಕರ ಹಾಕಿದ್ದೀನಿ. ನಾನು ಎಣ್ಣೆ ತಿಕ್ಬೇಕಾದ್ರೆ ತೋರಿಸ್ಬಾರ್ದು ಮಕ್ಕನ, ದೃಷ್ಟಿ ಆಗುತ್ತೆ ನಿಂಗೆ. ನೀನಿನ್ನ ಚಿಕ್ಕ ಹುಡುಗಿ. ಈಗ ಗಾಯ್ಸ್ ತಲೆಗಂತೂ ಎಣ್ಣೆ ಹಾಕಿ ಇಲ್ಲಿ ನೆತ್ತಿ ಕುಡಿಲ್ಲ, ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಹಾಕ್ತೀನಿ. ಇಲ್ಲಿ ನೋಡಿ ಸರಿತೀನಿ.
ಇಲ್ಲಿ ಹಿಂಗೆ ತಿಕ್ತೀವಿ, ಚೆನ್ನಾಗಿ ತಿಕ್ಕಬೇಕು. ಚೆನ್ನಾಗಿ ಇಲ್ಲಿ ಪಾದಗಳನ್ನೆಲ್ಲ ತಿಕ್ಕಿ, ಪಾದಗಳು ಯಾಕಪ್ಪ ತಿಕ್ಕೋದು ಅಂದರೆ ನಿದ್ದೆ ಮಾಡ್ದಲ್ಲಿರೋ ಮಕ್ಕಳು ನಿದ್ದೆ ಚೆನ್ನಾಗಿ ಮಾಡ್ತಾರಂತೆ. ನಾನು ಗೂಗಲಲ್ಲಿ ನಿದ್ದೆಗೋಸ್ಕರ ಸರ್ಚ್ ಮಾಡಿದಾಗ ಈ ಥರ ಹೇಳಿದ್ದು. ಇಲ್ಲಿ ಒಂದು ಚೆನ್ನಾಗಿ ತಿಕ್ಕಿ ಹಂಗಾರಿ ಇಂಥ ಚೆನ್ನಾಗಿ ತಿಕ್ಕ್ರಿ ಸರ್ಕ್ಯುಲೇಷನ್ ಆಗಬೇಕು. ಬ್ಲಡ್ ಸರ್ಕ್ಯುಲೇಷನ್ ಆದಷ್ಟು ಆಕ್ಟಿವ್ ಆಗ್ತಾವೆ ಮಕ್ಕಳು. ಚೆನ್ನಾಗಿ ತಿಕ್ಬೇಕು. ನಿಂಗೆ ಮೈ ಕಣ ಮಾಡಬೇಕು. ನಿಂಗೆ ನಿದ್ದೆ ಮಾಡಲ್ಲ ನೀನು. ಅಯ್ಯೋ ಮನಿ ಕಣಮ್ಮ ನೋಡು. ಹಿಂಗೆ ಕೈ ಕಾಲು ಎಲ್ಲ ಒಂದಕ್ಕೆ ಹಾಕಬೇಕು. ಯಾಕೆ ಈ ಥರ ಅಂದರೆ ಮಕ್ಕಳುಗಳು ಕೈ ಕಾಲು ಆ್ಯಕ್ಟಿವ್ ಆಗಿರಬೇಕು. ಆಮೇಲೆ ನಾನು ಇಲ್ಲಂತೂ ಚೆನ್ನಾಗಿ ತಿಕ್ತೀನಿ. ಬಟ್ ಇವತ್ತು ವೀಡಿಯೋ ಮಾಡೋಕ್ಕೋಸ್ಕರ ಸೇಫ್ಟಿ ಹಾಕ್ಕೊಂಡಿದ್ದೀನಿ. ಸೇಫ್ಟಿಗೆ ಹಾಕ್ತಿದ್ದೀನಿ. ಬಿಟ್ಟರೆ ನಾನು ನಾರ್ಮಲ್ ಟೈಮಲ್ಲಿ ಹಾಕಲ್ಲ. ಇಲ್ಲಂತೂ ಚೆನ್ನಾಗಿ ತಿಕ್ಕ್ರಿ. ಹಿಂಗೆ 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 ಮಾಡಿ. ಆಮೇಲೆ ಇಲ್ಲಿ ನೋಡಿ ಈ ಕೈ ಇದು ಹಿಂಗೆ ಮಾಡಿ. ಯಾಕೆ ಅಂದರೆ ಮಕ್ಕಳದು ಇಲ್ಲಿ ಹಿಂದೆಗಡೆ ಕುಂಡಿಲಿ ಚೆನ್ನಾಗಿ ಕರೆಕ್ಟಾಗಿ ಕುತ್ಕೋಬೇಕದು. ಅದಕ್ಕೋಸ್ಕರ ಆಯಿತು ನನ್ನ ಮಗಳದು ಬ್ಯಾಕ್ ಸೈಡ್. ಈಗ ಫ್ರಂಟ್. ಮಕ್ಕ ತೋರಿಸ್ಬಾರ್ದು ನಿನಗೆ ದೃಷ್ಟಿ ಮಾಡಬೇಡಿ. ನನ್ನ ಮಗಳಿಗೆ ದೃಷ್ಟಿ ಹಾಕ್ಬೇಡಿ ಗಾಯ್ಸ್ ಪ್ಲೀಸ್. ಈಗ ಕಾಲು ನೋಡಿ, ಕಾಲು ಹಿಂಗೆ ಅಂತ ಇರಿ. ನಮ್ಮ ಅಜ್ಜಿ ಅಂತೂ ಯಾವಾಗಲೂ ಅಂತ ಇರುತ್ತೆ. ನಮ್ಮ ಅಜ್ಜಿ ಅಂತೂ ಯಾವಾಗಲೂ ಹಿಂಗೆ ಅಂತ ಇರುತ್ತೆ. ಕೈ ಇಂಥವ ಅಂತ ಇರಬೇಕು. ಹಿಂದೆಗಡೆ ಹೇಗಿಲ್ಲ ಅನ್ವಲ್ಲ ಅದೇ ಥರ. ಆಮೇಲೆ ಹಿಂಗನ್ನಿ. ಆಮೇಲೆ ಕಾಲಿರ್ತಾವಲ್ಲ ಹಿಂಗೆ ಮಾಡಿ ಹಿಂಗೆ ಕುಚ್ಚು. ನನ್ನ ಮಗಳು ಮಾತ್ರ ಎಣ್ಣೆ ತಿಕ್ಕಿಸ್ಕೊಳ್ಳೋದ್ರಲ್ಲಿ ಸ್ನಾನ ಮಾಡೋದ್ರಲ್ಲಿ ಅಳಲ್ಲ. ನಿದ್ದೆ ಒಂದು ಅಳ್ತಾಳೆ ಗಾಯ್ಸ್. ನಿದ್ದೆಗೆ ಏನಾರು ಟಿಪ್ಸ್ ಇದ್ರೆ ಕೊಡಿ ಗಾಯ್ಸ್. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಾಯಲ್ಲಿ ವರ್ಡ್ಗಳು ಮಿಸ್ಟೇಕ್ ಆಗ್ತಾ ಇದ್ದಾವೆ. ಇಲ್ಲಿ ಎದೆಗೂಡು ಹತ್ರ ಮಾತ್ರ ನೀವು ಎಷ್ಟು ಕೇರ್ಫುಲ್ಲಾಗಿ ಹಾಕ್ಬೇಕು ಗೊತ್ತಾ. ಸ್ಮೂತ್ ಇರುತ್ತಂತೆ, ನಿಧಾನಕ್ಕೆ ಹಾಕಬೇಕು. ಇಲ್ಲಿ ನೋಡಿ 1 2 3 4 5 ಅಂತ ಹಿಂಗೆ ಮಾಡಿ. ಹಿಂಗೆ ಮಾಡಿದಾಗ ಮಕ್ಕಳಿಗೆ ಫ್ರೀ ಅನಿಸುತ್ತೆ. ಆಮೇಲೆ ಕೈಯೆಲ್ಲ ನೀಟಾಗಿ ಫ್ರೀ ಮಾಡ್ಕೋತಾರೆ. ಒಡ್ಡೊಡ್ಡಾಗಿ ಬಿಡಲ್ಲ. ಮೇಕ್ ಮಾಡಿ, ಕೆಳಕ್ಕೆ ಮಾಡಿ, ಹಿಂಗೆ ಮಾಡಿ. ಇದಂತೂ ನೀವು ಮಾಡಲೇಬೇಕು. ಆಮೇಲೆ ಮಕ್ಕಳಿಗೆ ನನ್ನ ಮಗಳಿಗೆ ಮೂಗೇನಂತ ಎತ್ತಂಗಿಲ್ಲ. ಮೂಗು ಚೆನ್ನಾಗಿದೆ. ಮೂಗು ಎತ್ತದಿದ್ರೆ ಮೂಗು ಎತ್ತಿರಿ. ಅವ್ರ ಹತ್ರ ಹಿಂಗೆ ಅದ್ಮಿ. ಆಮೇಲೆ ಇಲ್ಲಿ ಹಿಂಗೆ ತಟ್ಟಿ. ನಿಮ್ಮ ಮಕ್ಕಳಿಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಎಣ್ಣೆ ಮೂಲಕ ಮಾಡಿ ಸರಿಯಾಗುತ್ತೆ. ಆಮೇಲೆ ಕಿವಿ ಉಜ್ಜಿ ಬೇಬಿ ಆಯಿಲಲ್ಲಿ. ಫೇಸ್ ಬಂದರೆ ಬೇಬಿ ಆಯಿಲ್ ಯೂಸ್ ಮಾಡಿ, ಹಳ್ಳೆಣ್ಣೆ ಯೂಸ್ ಮಾಡಬೇಡಿ. ನೋಡಿ ಗಾಯ್ಸ್, ಇವಾಗ ಸ್ವಲ್ಪ ನೆತ್ತಿ ಕೂಡಿಲ್ಲ ನನ್ನ ಮಗಳಿಗೆ. ಅಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ತಿದ್ದೀನಿ, ಯಾಕೆಂದರೆ ನೆನ್ನೆ ಹಾಕಿದ್ದೀವಿ. ಭಯ ಆಗುತ್ತೆ ಯಪ್ಪ. ಮಕ್ಕಳ ವಿಷಯದಲ್ಲಿ ಮಾತ್ರ ಎಷ್ಟು ಕೇರ್ಫುಲ್ಲಾಗಿದ್ದರೂ ಕಷ್ಟನೇ. ಈಗ ನನ್ನ ಮಗಳಿಗೆ ಬೇಬಿಯಲ್ಲಿ ಹಾಕ್ತೀನಿ. ಆ್ಯಕ್ಚುಲಿ ನಾನು ಬೇಬಿಯಲ್ಲಿ ಫಸ್ಟೇ ಹಾಕ್ತಿದ್ದೆ. ಹಿಂಗೆ ಏನಾರ ಫಸ್ಟ್ ಹಾಕ್ತಲ್ಲ ಇದ್ದಾಗ ಚೆನ್ನಾಗಿ ಕೈ ಒರೆಸ್ಕೊಬಿಡ್ತೀನಿ. ಕೈ ಒರೆಸ್ಕೊಂಡು ಹಾಕ್ತೀನಿ. ನಾನು ಫೇಸ್ ತೋರಿಸಲ್ಲ. ನೋಡಬಾರ್ದು. ಫೇಸ್ ತೋರಿಸ್ಬಾರ್ದು.
ನಾನು ಫೇಸ್ ತೋರಿಸಲ್ಲ, ಹಂಗೆ ಹಾಕ್ತೀನಿ. ಫೇಸ್ ತಂದು ಬೇಜಾರು ಮಾಡ್ಕೋಬೇಡಿ. ಫೇಸ್ ಆಮೇಲೆ ಬೇಕಾದ್ರೆ ಇನ್ನೊಂದ್ಸಲಿ ವೀಡಿಯೋ ಬಿಡ್ತೀನಿ ಫೇಸ್ಗೆ ಯಾವ ಥರ ಮಸಾಜ್. ಮಾಮೂಲಿ ನಾವು ಹೆಂಗೆ ಈ ಮಸಾಜ್ ಮಾಡ್ಕೋಬೇಕಾದ್ರೆ ಹಂಗೆ ಮಾಡ್ಕೋತೀವಿ, ಹಂಗೆ ಮಾಡಿ. ನಾನು ಫೇಸ್ ಮಾತ್ರ ತೋರಿಸಲ್ಲ. ನನ್ನ ಮಗಳು ಫೇಸ್ ವಿಷಯಕ್ಕೆ ಬಂದು ನಿಗ್ಗಿರ್ತಾಳಪ್ಪ. ಇಲ್ಲಿ ಅವ್ರ ಹತ್ರ ಎಲ್ಲ ಒಂದು ಸ್ವಲ್ಪ ಹಿಂಗೆ ಅನ್ಬೇಕು, ಕಿವಿಗಳನ್ನೆಲ್ಲ ಹಿಂಗೆ 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 ಮಸಾಜ್ ಮಾಡಬೇಕು. ಸಾಕು ಮಗಳೇ. ಇಷ್ಟೇ ಗಾಯ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಹಾಗೆಯೇ ಏನಾರ ತಪ್ಪಿದರೆ ಕಾಮೆಂಟ್ ಬಾಕ್ಸಲ್ಲಿ ಈ ಥರ ತಪ್ಪಿದೆ ಅಂತ ಟೆಕ್ಸ್ಟ್ ಮಾಡಿ. ಓಕೆ ಗಾಯ್ಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.